ಅಯ್ಯೋ ಎಕ್ಸೈಟ್ಮೆಂಟ್ ಅಲ್ಲಿ ಏನು ಹೇಳೋದು ಗೊತ್ತಾಗ್ತಿಲ್ಲ. ಟ್ರೈಲರ್ಸ್ ಯಾವಾಗಲೂ ಅಷ್ಟೇ ಲೇಟು ಇಮ್ಮಿಡಿಯೇಟ್ಲಿ ಹೋಗ್ಬೇಕು, ನಮ್ಗೆ ಟೈಮ್ ಇರಲ್ಲ. ಜಟ್ಕಾ ಗಾಡಿ ಹೋದ್ರೆ ನಾವು ಜಟ್ಕಾ ಕುದುರೆ ಮೇಲೆ ಹತ್ತಿ ಪೇಟೆಗೆ ಹೋಗೋಣ ಅಂತ ಹೋಗ್ಬೇಕಷ್ಟೇ, ಮತ್ತೆ ಬ್ಯಾಂಗ್ಳೂರು ವಾಪಸ್ ಬರ್ಬೇಕಷ್ಟೇ. ಎಲ್ರಿಗೂ ನಮಸ್ಕಾರ ಜನಗಳೇ, ನಾನೇ ನಿಮ್ಮ ದಿನೇಶ್ ಮಾತಾಡ್ತಿದ್ದೀನಿ. ಸೊ RTF ಇವಾಗ ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೆ, ನಾವು ಇವಾಗ ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ ಗೈಸ್. ಮೆಜೆಸ್ಟಿಕ್ಕಿಂದ ನಾವು ಟ್ರೈನ್ ಹತ್ತಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡಿದ್ರೆ ಇದು ತುಂಬ ಖುಷಿ, ಫುಲ್ಲು ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ನಾರ್ತ್ ಇಂಡಿಯಾಗೆ ಹೋಗ್ತಿದ್ದೀವಿ ನಾವೆಲ್ಲ ಸೇರಿ. ಹೆಂಗೆ ಎಕ್ಸ್ಪ್ರೆಸ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಯಾಕಂತ ನೋಡಿದ್ರೆ ಮಹಾಕುಂಭ ಮೇಳಾಗಿ ಹೋಗ್ತಾಯಿದ್ದೀವಿ. ಅಯ್ಯೋ ಎಕ್ಸೈಟ್ಮೆಂಟ್ ಅಲ್ಲಿ ಏನು ಹೇಳೋದು ಗೊತ್ತಾಗ್ತಿಲ್ಲ, ಬಟ್ ಹೆವಿ ಖುಷಿಯಾಗಿದೆ. ಏನಂತ ನೋಡಿದ್ರೆ ಈ ಸರಿ ನಮ್ಮ ಜೊತೆ ಚಂದ್ರು ಬರ್ತಿಲ್ಲ, ಚೈನಾದಿಂದ ಒಬ್ಬ ಎಸ್ಕೇಪ್ ಆಗಿ ಬಂದ್ಬಿಟ್ಟು. ಸೊ ಯಾರೆಲ್ಲ ನೀವೇ ಕೆಳಗಡೆ ಕಮೆಂಟ್ ಮಾಡಿ. ಯಾಕಂದ್ರೆ ಫುಲ್ ಶೇವ್ ಮಾಡ್ಕೊಂಡ್ಬಿಟ್ಟು ಚೈನೀಸ್ ತರ ಹಾಕ್ಬಿಟ್ಟು ಅವ್ನು ಇವನು ಏನ್ ಮಾಡೋದಿಲ್ಲ. ಸೊ ಹಲೋ RTF ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ದಿನೇಶ್ ಹೊರಡ್ತಿರೋದು ಚೆನ್ನೈಗೆ ಹೊರಡ್ತಿದ್ದೀವಿ. ಚೆನ್ನೈಯಿಂದ ಆಗ್ರಾ ಹೊರಟು ಆಗ್ರಾದಿಂದ ಮಹಾಕುಂಭ ಮೇಳಕ್ಕೆ ಹೊರಡ್ತಿದ್ದೀವಿ. ಸೊ ಇಟ್ ಇಸ್ ಅ ಲಾಂಗೆಸ್ಟ್ ಜರ್ನಿ. ಸೊ ಹೊರಡೋಣ, ವಿಲ್ ಡೂ ಲಾಟ್ ಆಫ್ ಫನ್ ಆ್ಯಂಡ್ ಲೆಟ್ಸ್ ಸಿ. ಏನಕ್ಕೆ ಅಂದರೆ ಚೆನ್ನೈಯಿಂದ ಹೋಗ್ತಿದೀವಿ ಅಂದ್ರೆ ಈ ಕಡೆ ಬ್ಯಾಂಗ್ಳೂರಿಂದ ಯಾವ ಟಿಕೆಟ್ಸು ಸಿಗ್ಲಿಲ್ಲ. 3rd AC ಬುಕ್ ಮಾಡಿದೀವಿ ಚೆನ್ನೈಯಿಂದ. ಚೆನ್ನೈ ಎಗ್ಮೋರ್ ಸ್ಟೇಷನ್ಗೆ ಹೆಂಗಣ ಬೇಗ ಹೋಗ್ಬೇಕು. ಈ ಟ್ರೈನ್ ಏನಾದ್ರು ಡಿಲೇ ಆಗ್ಬಿಟ್ರೆ ನಮ್ಮ ಕತೆ ಮುಗೀತು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಏನಾದರೂ ಹೆಂಗಣ ಹೋಗಿ ಸೇಫಾಗಿ ರೀಚ್ ಆಗಿಬಿಡ್ಬೇಕು. ಒಂದು ½ hour ಗ್ಯಾಪ್ ಇದೆ ಅಷ್ಟೇ. ಆ ½ hour 2 kilometers ನಾವು ಟ್ರಾವೆಲ್ ಮಾಡಬೇಕು. ಸೆಂಟ್ರಲಿಂದ ಎಗ್ಮೋರ್ಗೆ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ, ನೋಡೋಣ. ಏನು ಅಂದರೆ ಎಷ್ಟು ಬೇಕಾದ್ರೂ ಕೇಳ್ಬೋದು, ಬಟ್ ಬಸ್ಸು ಆಟೋ ಸಿಕ್ಬಿಟ್ರೆ ಸಾಕು, ಏನು ಬೇಡ. ಸೊ ಬನ್ನಿ ಹೋಗೋಣ ಮಹಾಕುಂಭ ಮೇಳಗೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಅದಾದಮೇಲೆ ಓಡ್ತಾ ಇದ್ದೀವಿ. ಆದರೆ ಏನಂದರೆ ಟ್ರೈನ್ನ ಡಿಲೇ ಇದೆ. ಸೊ ನಮ್ಗೇನಂದರೆ 12 ಗಂಟೆ 12:30 ಹೊರಗಡೆ ಹೋಗಬೇಕು. ಯಾಕಂದರೆ ನಾವು ಇಲ್ಲಿಂದ ಎಗ್ಮೂರ್ಗೆ ಹೋಗ್ಬೇಕು. ನಾವು 1:15ಗೆ ಟ್ರೈನು ಎಗ್ಮೋರಲ್ಲಿ. ನಾವು ಈ ಟ್ರೈನ್ ಎಗ್ಮೋರ್ ಹೋಗಲ್ಲ, MGR ಸೆಂಟ್ರಲ್ಗೆ ಹೋಗುತ್ತೆ. ಸೆಂಟ್ರಿಂದ ಇಳ್ಕೊಂಡು ಇಮಿಡಿಯೇಟ್ಲಿ ಬಸ್ ಅಥವಾ ಆಟೋ ಹಿಡ್ಕೊಂಡು ಇಮಿಡಿಯೇಟ್ಲಿ ಹೋಗ್ಬೇಕು, ನಮ್ಗೆ ಟೈಮೇ ಇರಲ್ಲ. ಜಟ್ಕಾ ಗಾಡಿ ಹೋಗೋಣ. ಜಟ್ಕಾ ಗಾಡಿ ಹೋದ್ರೆ ನಾವು ಜಟ್ಕಾ ಕುದುರೆ ಮೇಲೆ ಹತ್ತಿ ಪೇಟೆಗೆ ಹೋಗೋಣ ಅಂತ ಹೋಗ್ಬೇಕಷ್ಟೇ, ಮತ್ತೆ ಬ್ಯಾಂಗ್ಳೂರು ವಾಪಸ್ ಬರ್ಬೇಕಷ್ಟೇ. ಯಾಕಂದರೆ ಟೈಮ್ ಅಂತೂ ಸ್ವಲ್ಪನೇ ಇದೆ, ಜಾಸ್ತಿ ಏನು ಇಲ್ವೇ ಇಲ್ಲ ನಮಗೆ. ಸೊ ನೋಡೋಣ ಹೆಂಗನ ಟ್ರೈನ್ ಡಿಲೇ ಇಲ್ಲದೆ ಆದಷ್ಟು ಬೇಗ ಚೆನ್ನೈ ಸೆಂಟ್ರ್ ಹೋಗ್ಬಿಟ್ರೆ ಸಾಕು. ನಾವು ಎಗ್ಮೋರ್ ಹೋಗಬೇಕು. ಹಂಗಿಲ್ಲ ಅಂದರೆ ಅದಕ್ಕೆ ಮುಂಚೆನೇ ಒಂದು ಸ್ಟಾಪ್ ಇದೆ, ಅಲ್ಲಿ ಇಳ್ಕೊಂಬಿಟ್ಟು ಅಲ್ಲಿಂದ ಬಸ್ಸು ಅಥವಾ ಆಟೋ ಹಿಡ್ಕೊಂಡು ಹೋಗ್ಬೇಕು. ಏನಂದರೆ ಒಂದು 2 ಕಿಲೋಮೀಟ್ರಿಗೆ ಒಂದು 300 ರೂಪಾಯಿ 150 200 ರೂಪಾಯಿ ಹೇಳ್ತಾನೆ ಆಟೋದಲ್ಲಿ. ಬಸ್ಸಸ್ ಅವೈಲೇಬಲ್ ಇದೆ. ನೀನು ರಿಚ್ ಅಲ್ವಾ, ಕೊಡು. ನೀನು ಫುಲ್ ರಿಚ್ಚು. 600 ರೂಪಾಯಿ 300 ರೂಪಾಯಿ ನೋಡಿ. ಹೌದಾ? ಅಂಕಲ್ ಕರೆಕ್ಷನ್ ಹೇಳ್ತಿದ್ದಾರೆ ಈಗ. ಕರೆಕ್ಷನ್ ಹೇಳ್ತಿದ್ದಾರೆ. 2 ಕಿಲೋಮೀಟ್ರಿಗೆ 300 ರೂಪಾಯಿ ಅಲ್ವಾ, ಈಗ 300 ರೂಪಾಯಿ ಇಲ್ವಂತ. 2 ಕಿಲೋಮೀಟ್ರಿಗೆ 600 ರೂಪಾಯಿ ಎಲ್ಲ ಕೇಳ್ತಿದ್ದಾರಂತೆ. ಈ ಬ್ಯಾಂಗ್ಳೂರಿಗಿಂತ ತುಂಬ ವರ್ಷ ಆಕ್ಚುಲಿ ನಾವು ನೋಡಿದ್ದೀನಿ. ನಮ್ಮ ಬಜೆಟ್ ಎಷ್ಟು ಗೊತ್ತಾ ಇದೆ ಇವಾಗ ಸದ್ಯಕ್ಕೆ? ಒಬ್ಬೊಬ್ಬರಿಗೆ 2,000 ಸಾವಿರ ರೂಪಾಯಿನೇ ಇರೋದು ಬಜೆಟ್. ದುಡ್ಡು ಏನಿಲ್ಲ, ನೋಡೋಣ. ಓಕೆ ಗೈಸ್, ಮುಂದೆ ಹೋಗಿ ಏನಾದರೂ ಅಪ್ಡೇಟ್ ಮಾಡ್ತೀನಿ. TTR ಬಂದು ಚೆಕ್ ಮಾಡಿದ್ರು. ಓಕೆ, ಸೊ ಗೈಸ್ ನೋಡಿದ್ರೆ ಚೆನ್ನೈ ಸೆಂಟ್ರಲ್ಗೆ ಬಂದ್ಬಿಟ್ವಿ. ಮೈಕ್ ಆನಲ್ಲಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೊಂದು ಟ್ರೈನ್ ಹಿಡಿಬೇಕು, ಅದಕ್ಕೆ ಆದಷ್ಟು ಬೇಗ ಹೋಗ್ತಾಯಿದ್ದೀವಿ. ಸೊ ನೋಡಿದ್ರೆ ಇವಾಗ ಇಲ್ಲಿಂದ ಇನ್ನೊಂದು ಟ್ರೈನ್ ಹಿಡಿಬೇಕು, ಲೋಕಲ್ ಟ್ರೈನ್ ಹಿಡಿದು ನಾವು ಬೇರೆ ಕಡೆ ಮುಂದೆ ಹೋಗಬೇಕು, ಎಗ್ಮೋರ್ ಸ್ಟೇಷನ್ಗೆ. ಸೊ ನಾನು ಅಲ್ಲಿ ಹೋಗಿ ರೀಚ್ ಆಗಿಬಿಟ್ಟು ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಬಂದಾಯಿತು ಗೈಸ್. ಎಗ್ಮೋರಲ್ಲಿ ಇದ್ದೀವಿ, ಚೆನ್ನೈ ಎಗ್ಮೋರಲ್ಲಿ. ಸೊ
ಒಂದು ಲೋಕಲ್ ಟ್ರೈನ್ ಇಟ್ಕೊಂಡು ಅಲ್ಲಿಂದ ನಾವು ಎಗ್ಮೋರ್ ಬಂದಿದ್ದು. ಸೊ ಇಲ್ಲಿಂದ ನಮಗೆ ನೆಕ್ಸ್ಟು ನಮ್ಮ ಡೆಲ್ಲಿ ಹೋಗೋ ಟ್ರೈನ್ ಸಿಗ್ತಿದೆ ಆಗ್ರಾ ಕ್ಯಾಂಟ್ಗೆ. ಸಾಕಾದ ಬಿಸಿಲಿದೆ ಅಪ್ಪ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಕಾದ ಬಿಸಿಲು. ಬಿಸಿಲು ನೀವು ಅಂದ್ಕೊಂಡಿರೋ ಬಿಸಿಲು ಅಲ್ಲ, ಎವ್ವಿ ಬಿಸಿಲು ಇದೆ. ಹೆಂಗೋ ಬಂದ್ಬಿಟ್ಟು ನಮ್ಮ ಜೊತೆ ಒಬ್ರು ಬಂದ್ರಲ್ವಾ, ಸೊ ಅವ್ರು ಏನು ಮಾಡಿದ್ರು, ಅವರೇ ನಮ್ಮನ್ನ ಗೈಡ್ ಮಾಡಿ ಅವರೇ ಕರ್ಕೊಂಬಂದು ಅವರೇ ಟಿಕೆಟ್, ಅಂದರೆ ನಾವು ದುಡ್ಡು ಕೊಟ್ವಿ ಟಿಕೆಟ್ಗೆ, ಬಟ್ ಅವರೇ ಟಿಕೆಟ್ ಇಸ್ಕೊಂಬಂದು ಕೊಟ್ಟು ಅವರೇ ಕರ್ಕೊಂಬಂದು ಸ್ಟೇಷನಲ್ಲಿ ನಿಲ್ಲಿಸಿ ಹೋದರು. ಒಳ್ಳೆ ಮನುಷ್ಯ ಪಾಪ, ಚೆನ್ನಾಗಿ ಮಾತಾಡೋದು ಸೂಪರಾಗಿ. ಆಮೇಲೆ ನಾವು ನೋಡಿದ್ರೆ ಇಲ್ಲಿ ಬಂದಿದ್ದೀವಿ, ಹಾಫ್ ಆನ್ ಅವರ್ ಲೇಟ್ ಟ್ರೈನು, ಅಂದರೆ ಹಾಫ್ ಆನ್ ಅವರ್ ಇನ್ನೂ ಇದೆ ಟ್ರೈನ್ ಬರೋಕ್ಕೆ. ನಾವು ಇಲ್ಲಿ ರೀಚ್ ಆದಾಗಲೇ 40 ಮಿನಿಟ್ಸ್ ತೋರಿಸಿತ್ತು. ಒಂದು 10 ನಿಮಿಷ ಹೋದ್ರೂ ಒಂದು ಸ್ವಲ್ಪ ಹೊತ್ತಿದೆ. ಆ್ಯಂಡ್ ನೋಡಿದ್ರೆ ಇಲ್ಲಿ ಹೆವಿ ಬಿಸಿಲು ಗೈಸ್, ಹೆವಿ ಬಿಸಿಲು. ಹೆಂಗೋ ಬಂದು ಸೇಫಾಗಿ ರೀಚ್ ಆಗ್ಬಿಟ್ವಿ. ಅದು ಬಿಡು, ಹಿಂದಿ ಬರುತ್ತಾ? ಅದು ತುಂಬ 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 ಇಂಪಾರ್ಟೆಂಟ್ ಗೈಸ್. ಏನಂದರೆ ಈ ವಿಡಿಯೋದಲ್ಲಿ ಏನು ಗೊತ್ತಾ ಟಾಸ್ಕು, ಚಂದ್ರಿಗೂ ಹಿಂದಿ ಬರಲ್ಲ, ನನಗೂ ಬಂದ್ಬಿಟ್ಟು ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ಹಿಂದಿ ಬರಲ್ಲ ಅಂತಲೇ ಪ್ರಿಟೆಂಡ್ ಮಾಡ್ತೀವಿ. ಹೆಂಗೆ ಸರ್ವೈವ್ ಆಗ್ತೀವಿ ಅದೇ ಬಂದ್ಬಿಟ್ಟು ಈ ವಿಡಿಯೋ ಚಾಲೆಂಜು. ಸೊ ನೋಡೋಣ ಹಿಂದಿ ಮಾತಾಡದೆ ಸರ್ವೈವ್ ಆಗುತ್ತಾ ಆಗಲ್ವಾ ಅಂತ. ಚಲೋ ನೋಡ್ತೀನಿ. ಹಿಂದಿ ಬರುತ್ತಪ್ಪ, ನಾನು ಮಾತಾಡ್ತೀನಿ ಬಾ, ನಾನು ತೋರಿಸ್ತೀನಿ ಹಿಂದಿ ಏನ. ಡನ್ ಡನ್ ಡನ್. ಸೊ ಅಪ್ನಾ ಗಾಡಿ ಏನು ಗೈಸ್, ಇದು ಇಂಡಿಯನ್ ರೈಲ್ವೇಸ್ ಯಾವಾಗಲೂ ಅಷ್ಟೇ ಲೇಟು ಅಲ್ಲ. ನಾವು ಯಾವಾಗ ಬೇಗ ಬಂದಿರ್ತೀವಿ ಅವತ್ತು ಮಾತ್ರ ಲೇಟು. ನಾವು ಯಾವಾಗ ತುಂಬ ಲೇಟ್ ಆಗುತ್ತೆ, ನಾವು ಏನಾದರೂ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ, ಅವಾಗ ಬಂದ್ಬಿಟ್ಟು ಫುಲ್ ಫಾಸ್ಟ್ ಬೇಗ ಹೋಗ್ಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಇಂಡಿಯನ್ಸ್. ವಿ ಆರ್ ಇಂಡಿಯನ್ ರೈಲ್ವೇಸ್. ಬಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಹೆಂಗೋ ಟೈಮಿಗೆ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಬೇಗ ಬಂದವರು ಪರವಾಗಿಲ್ಲ, ಬಟ್ ಲೇಟಾಗಿ ಬರಬಾರ್ದು. ಅದಕ್ಕೆ ಹೆಂಗೋ ಬಂದು ರೀಚ್ ಆದ್ವಿ, ಪರವಾಗಿಲ್ಲ. ಏನೋ ಒಂದು ಟ್ರೈನ್ ವೇಟ್ ಮಾಡ್ತಿದ್ದೀವಿ, ಇನ್ನೂ ಟ್ರೈನು ತುಂಬ ಲೇಟಾಗಿದೆ. ಬಟ್ ದಿನೇಶ್ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ. ಸೊ ನಮ್ಮ 3 ಟೈರ್ AC ಬುಕ್ ಮಾಡಿದ್ದೀವಲ್ಲ, ಸೊ ಅಲ್ಲಿ ಎದುರುಗಡೆ ಬಂದ್ಬಿಟ್ಟು ಒಂದು ಹುಡುಗಿ ಬರಲಿ ಅಂತ. ಅದಾಗುತ್ತಾ ಇಲ್ಲ ಗೊತ್ತಿಲ್ಲ, ನಿಮಗೆ ಗೊತ್ತು ಯಾರು ಎಕ್ಸ್ಪೆಕ್ಟ್ ಮಾಡ್ತಾರಂತ. ನಾನಂತೂ ಅಲ್ಲೇ ಇಲ್ಲ. ನೋಡೋಣ. ದಿನೇಶ್ ನಾವು ಹೋಗ್ತಾ ಇರೋದು ಯಾವುದು ಮಹಾಕುಂಭಮೇಳಕ್ಕೆ. ಒನ್ಲಿ ಫೋಕಸ್ ಇಸ್ ಅದು. ಸೊ ಗೈಸ್, ನಮ್ಮ ಮೇನ್ ಫೋಕಸ್ ಏನಂದರೆ ಮಹಾಕುಂಭಮೇಳ. ದಿಸ್ ಇಸ್ ಅ ಸ್ಪಿರಿಚುವಲ್ ಟ್ರಾವೆಲ್. ಸೊ ಅದಕ್ಕೆ ನಾವು ಫನ್ನು ಆಮೇಲೆ ಎಲ್ಲನೂ ಕಡಿಮೆ ಮಾಡೋಣ ಅಂತ ಇದ್ದೀವಿ ಅಂತ ಹೇಳಿದ್ರೇ ಚಂದ್ರ ಆವಾಗಲೇ ಡಬಲ್ ಮಾಡ್ತಾನೆ. ಏನು ಮಾಡಲಿ ನಾನು. ಸೊ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಮಾತಾಡೋಣ ಅಂತ ಇದ್ದೀವಿ, ಬಟ್ ನೋಡೋಣ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಇಲ್ಲ ಫ್ಲೋ ಅಲ್ಲಿ ಬಂದುಬಿಟ್ಟು ಏನಾದರೂ ಮಾತಾಡ್ತೀರಾ ಏನು ಗೊತ್ತಿಲ್ಲ. ಬಟ್ ಇದ್ರೂ ಇದು ಸ್ಪಿರಿಚುವಲ್ ಟ್ರಾವೆಲ್. ಸ್ವಲ್ಪ ನಿಧಾನಕ್ಕೆ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ನಿಮಗೆ ಬರೀ ಹೆವಿ ಇನ್ಫಾರ್ಮೇಷನ್ ಕೊಟ್ಕೊಂಡು ಹೋಗೋಣ ಅಂತ ಇದ್ದೀವಿ. ಫೈನಲಿ ನಮ್ಮ ಟ್ರೈನ್ ಸಿಕ್ಕಾಯಿತು. ಸೊ ಸೀಟ್ ಕನ್ಫರ್ಮ್ ಆಯಿತು. ಸೊ ಇವಾಗ ಏನಿದ್ರು ಮಹಾಕುಂಭಮೇಳ ಹೋಗ್ತಾ ಇರೋದೆ. ಸೊ ಏನಾಗಲಿ ಕುಂಭಮೇಳ ಅಯ್ಯೋ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಿಲ್ಲ ಗೈಸ್. ಸೊ ಬನ್ನಿ, ಇದು ಬಂದ್ಬಿಟ್ಟು ಒಂದು ಸ್ಪಿರಿಚುವಲ್ ಟ್ರಾವೆಲ್ ಅಲ್ಲ, ಒಂದು ಮಂತ್ರದಿಂದ ಸ್ಟಾರ್ಟ್ ಮಾಡೋಣ. ಪಾರ್ವತಿ ಪದೇ ಹರ ಹರ ಮಹಾದೇವ. ಪರವಾಗಿಲ್ಲ ಬೇಡ. ಸೊ ನೋಡಿದರೆ ಇದೇ ನಮ್ಮ ಸೀಟು. RAC ನಾನು ಚಂದ್ರು ಶೇರ್ ಮಾಡ್ಕೊಡಿದ್ವಿ. ಹೆಂಗೋ ನಮ್ಮಿಬ್ಬರಿಗೆ ಒಂದೇ ಸೀಟ್ ಬಂತು ಅಟ್ಲೀಸ್ಟು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ. ಇದೇ ನೋಡಿ ನಮ್ಮ ನೆಕ್ಸ್ಟ್ 1.5 ಡೇಗೆ ಇದೆ ನಮ್ಮ ಅರಣ್ಮನೆ. ಊಟ ಎಲ್ಲ ತಂದೀವಿ, ಹೊಟ್ಟೆ ಹೆವಿ ಹಸಿತಿದೆ. ಚಂದ್ರು ಏನಾದ್ರು ಹೇಳಪ್ಪ. ನೀವು RTF ಎಲ್ಲ ನೋಡ್ತಾವ್ರೆ, ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಫಸ್ಟ್ ಊಟ ಆಮೇಲೆ ಸಬ್ಸ್ಕ್ರೈಬರ್ಸಾ? ನೋಡಿದ್ರ ಗೈಸ್ ಹಂಗೆಲ್ಲ ಇಲ್ಲ. ಫಸ್ಟ್ ನಿಮಗೆ ಇದೆಲ್ಲ ತೋರಿಸ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋಣ ಊಟ ಅಂತಲೇ ಮನೆಯಿಂದಾನೇ ತಂದಿದ್ದೀವಿ. ಯಾಕಂದರೆ ನಿಮಗೆ ಗೊತ್ತು ನಾರ್ತ್ ಅಂದರೆ ಹೆಂಗಿರುತ್ತೆ ಅಂತ ಟ್ರೈನಲ್ಲಿ ಫುಡ್ಡು. ಸೊ ಅದಕ್ಕೆ ನಾವು ಫುಡ್ಡು ಇವಾಗಲೇ ತಂದಿದ್ದೀವಿ. ನೆಕ್ಸ್ಟ್ 1.5 to 3 ಡೇಸು ಇಲ್ಲ ನಾವು ಅಡ್ಜಸ್ಟ್ ಮಾಡಿದ್ರೆ ಹೋಗಿ ಬರೋಷ್ಟು ಕೂಡ ಇದೆ ಫುಡ್ಡು. ಬಟ್ ಇದ್ರೂ ನಾವು ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿನ್ಕೊಂಡ್ಬಿಡ್ತೀವಿ. ಯಾಕಂದರೆ ಸಸ್ಟೈನ್ ಆಗಿ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕು ಅಲ್ಲಿ ಮಹಾಕುಂಭಗೆ. ಆಮೇಲೆ ಅಲ್ಲಿಂದ ಕಾಶಿನೂ ಪ್ಲ್ಯಾನ್ ಮಾಡಿದ್ದೀವಿ, ರಾಮ ಮಂದಿರ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗೇ ನಮಗೆ ರಿಟರ್ನ್ ಟ್ರೈನು ನೈಟ್ 1 ಗಂಟೆಗೆ.
ಸೊ ಅಷ್ಟು ಬೇಗ ನಾವು ಮತ್ತೆ ಆಗ್ರಾಗೆ ಬರಬೇಕು. ಸೊ ನೋಡೋಣ, ನಮ್ಮದು ಮೇನ್ ಇದು ಮಹಾಕುಂಭ ಅಷ್ಟೇ. ಚಾನ್ಸ್ ಸಿಕ್ಕಿದ್ರೆ ಬೇರೆ ಏನೋ ನೋಡೋಣ. ಓಕೆನಾ ಗೈಸ್? ಆದರೆ ಏನಿದ್ರು ದಿನೇಶ್, ನೀನು ಎಷ್ಟು ಪ್ಲ್ಯಾನ್ ಮಾಡ್ರು ಅಷ್ಟೇ. ಆದರೆ ದೇವರು ಹಣೆಯಲ್ಲಿ ಬರ್ದಿರ್ತಾನಲ್ವ, ಅಷ್ಟೇ ಡೆಸ್ಟಿನಿ, ಅಷ್ಟೇ. ಹೋಗ್ತಾ ಇರ್ತೀವಿ, ಹೋಗ್ಲೇಬೇಕಷ್ಟೇ. ಓಕೆ, ಸ್ಟಾರ್ಟ್ ಆಗ್ಬಿಡ್ತು ಗೈಸ್, ಟ್ರೈನ್ ಮೂವ್. ಫಸ್ಟ್ ಊಟ ಮಾಡ್ಕೊಂಡ್ಬಿಡ್ತೀವಿ, ಹೊಟ್ಟೆ ತುಂಬ ಹಸ್ತಿದೆ.